ನರ್ಸರಿ ಅಲ್ಲಿ ಬಂದು ಸುಮ್ಮನೆ ನೋಡಿ ಮಗು ಅಕ್ಕೆ ಗುಲಾಬಿ ಗುಲಾಬಿ ಕನಕ ನರ್ಸರಿ ನೋಡಿ. ಇದು ಡಾಬಾ, ಈ ಡಾಬಾ ಎದುರಿಗೆ ಇರೋದು ನರ್ಸರಿ ನೋಡಿ. ಇಲ್ಲಿ ಏನು ಹಾಕಿರೋ ಬೋರ್ಡ್. ನಮಸ್ಕಾರ, 143 ಕನ್ನಡಗೆ ಸುಸ್ವಾಗತ. ಇಲ್ಲಿ ನಾವು ಹೆಸರುಘಟ್ಟ ಹೋಗಿದ್ವು. ಹೆಸರುಘಟ್ಟದಿಂದ ಬರಬೇಕಾದ್ರೆ ಒಂದು ರಾಜಸ್ಥಾನ್ ಡಾಬಾ ಇದೆ. ಆ ಡಾಬಾ ಎದುರುಗಡೆ ಬೆನಕ ನರ್ಸರಿ ಅಂತ ಇದೆ. ಅಲ್ಲಿ ಬಂದ್ವು, ಸುಮ್ಮನೆ ನೋಡೋಣ ಅಂತ ಬಂದ್ವು. ನೋಡ್ತಾ ಇದ್ದೀವಿ. ಇಲ್ಲಿ ಸೂಪರಾಗಿದೆ, ಎಲ್ಲ ಥರ ತಳಿ ಇಲ್ಲಿ ಸಿಗುತ್ತೆ. ಫ್ರೂಟ್ಸು ಫ್ಲವರ್ಸು ಈ ಥರ ಎಲ್ಲ ಸಕ್ಕತ್ತಾಗಿದೆ. ವಿದೇಶಿ ತಳಿ, ಫಾರಿನ್ ಎಕ್ಸೋಟಿಕ್ ಫ್ರೂಟ್ಸ್ ಪ್ಲಾಂಟ್ಸ್ ಇದೆ. ಅದು ಇದೆ, ಎಕ್ಸೋಟಿಕ್ ಫ್ರೂಟ್ ಪ್ಲಾಂಟ್ಸ್. ಅದನ್ನ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ನಾವು ಸ್ಟಾರ್ಟಿಂಗ್ ಇಲ್ಲಿಂದ ತಗೊಂಡ್ರೆ ಇವೆಲ್ಲ ಎಕ್ಸೋಟಿಕ್ ಫ್ರೂಟ್ಸ್ ಇವು. ನೋಡಿ, ಇದು ಅಬಿಯು ಅಂತೆ. ಅಬಿಯು ಪ್ಲಾಂಟು ಸೇಮ್ ಅನಿಸುತ್ತೆ. ಇದು ಸೇಮ್. ಮಾವು ಇದು ದಾಳಿಂಬೆ. ಇದು ವೆಸ್ಟ್ ಇಂಡಿಯನ್ ಚೆರ್ರಿ ಅಂತೆ. ಚೆರ್ರಿ ಪ್ಲಾಂಟು. ಆ್ಯಕ್ಚುಲಿ ನಮ್ಮ ಮನೆ ಫ್ಲವರ್ಸ್ ಬಂದಿದೆ. ಎಷ್ಟು ಚೆನ್ನಾಗಿದೆ, ಸೂಪರು. ಹಾಗೆ ಹಿಂಗೆ ಬಂದರೆ ನೆಕ್ಸ್ಟ್ ಇದೆ ರೆಡ್ ಸ್ಟ್ರಾಬೆರಿ ಗುವಾ. ಇದು ಆಲೆ ಹೂವು ಎಲ್ಲ ಬಂದಿದೆ. ಇದಕ್ಕಿಂತ ನಮಗೆ ಆಶ್ಚರ್ಯ ಆಗಿದ್ದು ಅಂದರೆ ಮಾವು. ನೋಡಿ, ಪಾಟಲ್ಲಿ ಹಾಕಿದ್ದಾರೆ. ಪಾಟಲ್ಲಿದೆ ಗಿಡ. ಕಾಯಿ ನೋಡಿ, ಮಾವಿನಕಾಯಿ. ಇದಿರೋದು ಚಿಕ್ಕ ಪಾಟಲ್ಲಿದೆ. ಅದು ಏನು ಕವರ್ ಪಾಟ್, ಅದುವೇ ತೋತಾಪುರಿ. ನೋಡಿ ಏನು ಸಕ್ಕತ್ತಾಗಿದೆ. ಇದು ಪಾಟಲ್ಲೇ ಇರೋದು, ನೀವು ಅಬ್ಸರ್ವ್ ಮಾಡಿದ್ರೆ. ಎಲ್ಲ ಹೂವು ಹೊಡೆದಿದೆ. ಹೂ ನೋಡಿ, ಇದು ವಾಟರ್ ಆ್ಯಪಲ್ಲು. ವಾಟರ್ ಆ್ಯಪಲ್ ನೋಡಿ ಹೆಂಗೆ ಬಂದಿದೆ. ಏನೋ ಹೇಳಿದ್ರಲ್ಲ ಸರ್ ನೀವಾಗಲೇ, ಇದು ಕೊಬ್ಬರಿಕಾಯಿ ಅಂತಾರೆ ಕನ್ನಡದಲ್ಲಿ. ಕೊಬ್ಬರಿಕಾಯಿ ಅಂತಾರೆ. ಕೊಬ್ಬರಿಕಾಯಿ ನೋಡಿ, ಚಿಕ್ಕ ಗಿಡ, ಸಣ್ಣ ಪಾಟು. ನನಗೆ ಅನ್ನಿಸ್ದಂಗೆ ಅದು 1 ಫೀಟ್ 1.5 ಫೀಟ್ ಪಾಟ್ ಇರ್ಬೋದು. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ, ಎಷ್ಟಿದೆ ನೋಡಿ. ಕೊಬ್ಬರಿಕಾಯಿ ಎಕ್ಸೋಟಿಕ್. ಹಾಗೆ ಮಾವಿನ ಗಿಡ ಇದು ನೋಡಿ. ಇದು 1.5 ಪಾಟು ಹೆಂಗೆ ಬಂದಿದೆ. ಹಾಗೆ ಬಂದರೆ ಪಾಟಲ್ಲಿ ಬೆಳೆದಿರೋಂಥ ನಿಂಬೆಕಾಯಿ ಹೂವಿದೆ. ಸರ್, ನನಗೆ ಆಗಲೇ ತೋರಿಸಿದ್ನಲ್ಲ, ಒಂದು ಆಶ್ಚರ್ಯ ಆಗಿದ್ದೊಂದು ತೋರಿಸಿದ್ನಲ್ಲ ಸರ್, ಚಿಕ್ಕದು ನೋಡಿ. ಇದೊಂದು ಮಾವಿನಕಾಯಿ ಗಿಡ ಬೆಂಡಾಗಿದೆ. ಓಕೆ, ಇಲ್ಲಿ ಕಾಂಡದಲ್ಲಿ ಅಂದರೆ ಪಾಟ್ಗೆ ಅಟ್ಯಾಚ್ ಆಗಿ ಒಂದು ಚಿಕ್ಕ ಕೊಂಬೆ ಬಂದಿದೆ. ಆ ಕೊಂಬೆಯಲ್ಲಿ ನೋಡಿ ಎಷ್ಟು ಫ್ರೂಟ್ಸ್ ಇದೆ. ಚಿಕ್ಕ ಪಾಟಲ್ಲಿ. ಇವೆಲ್ಲ ಎಕ್ಸೋಟಿಕ್ ಫ್ರೂಟ್ಸ್ ಅಂತೆ, ಅಂದರೆ ಫಾರಿನ್ ತಳಿಗಳು. ಗಜ ನಿಂಬೆ ಅಂತಾರೆ ಕನ್ನಡದಲ್ಲಿ. ಸಕ್ಕತ್ತಾಗಿದೆ ನೋಡಿ, ಹಣ್ಣಾಗ್ಬಿಟ್ಟಿದೆ. ಹಾಗೆ ಎಕ್ಸೋಟಿಕ್ ಫ್ರೂಟ್ಸಲ್ಲಿ ಬಂದರೆ ರೆಡ್ನಲ್ಲಿ ಅಂತೆ. ಇದು ಚೂರು ರೆಡ್ಡಿಶ್ ಬರುತ್ತಲ್ಲ, ಅದು ರೆಡ್ನಲ್ಲಿ. ನೆಲ್ಲಿಯಲ್ಲೇ ಚಿಕ್ಕದು ಬರುತ್ತಲ್ಲ ಸರ್. ಮೇ ಬಿ ಸೈಜ್ ತುಂಬ ಚಿಕ್ಕದು ಬರುತ್ತೆ ಅಂದ್ಕೊಳ್ತೀನಿ ಕಾಯಿ. ಇದು ನೋಡಿ, ಇದು ನೋಡಿದ್ರೆ ಮಾವಿನಕಾಯಿ ಗಿಡ, ಮಾವಿನ ಮರ ಗಿಡ. ಇದು ನೋಡಿದ್ರೆ ಬನಾನಾ ಮ್ಯಾಂಗೋ ಎಲ್ಲೋ ಅಂತೆ. ಇದು ಈ ಬ್ರೀಡು ಎಕ್ಸೋಟಿಕ್ ಪ್ಲಾಂಟ್ಸ್. ಇದು ಬನಾನಾ ಪಿಂಕ್ ಅಂತೆ ಇದು. ಈಗ ಇವು ಡಿಫ್ರೆಂಟು. ಇಲ್ಲಿ ನೋಡಿ, ಬನಾನಾ ಮ್ಯಾಂಗೋ ಎಲ್ಲೋ ಅಂತೆ. ಬನಾನಾ ಮ್ಯಾಂಗೋ ಎಲ್ಲೋ, ಬನಾನಾ ಪಿಂಕು. ತುಂಬ ವೆರೈಟೀಸ್ ಇದೆ ಎಕ್ಸೋಟಿಕ್ ಫ್ರೂಟ್ಸು. ಮಿಯಾಜಾಕಿ ಮ್ಯಾಂಗೋ ಸರ್. ಇದು 1 kg 1.5 ಲಕ್ಷನೋ 2 ಲಕ್ಷನೋ ಏನೋ ಇರಬೇಕಿದು. ಮಿಯಾಜಾಕಿ ಯೂಟ್ಯೂಬಲ್ಲೆಲ್ಲ ಟ್ರೆಂಡ್ ಆಗಿತ್ತಲ್ವ ಅದು. ಮಿಯಾಜಾಕಿ
ಇದು ತುಂಬ ಕಾಸ್ಟ್ಲಿ ಸರ್. ಇದು 1 kg ಎಷ್ಟೋ ಇದೆ. ಇದು ಒಂದು ಹಣ್ಣೆ 1 kg ಎಷ್ಟೇನೋ ಬರುತ್ತೆ ಸರ್. ಇದು ನೋಡಿ ಸ್ಯಾಂಥೋಲ್ ಅಂತೆ, ಎಕ್ಸೋಟಿಕ್ ಫ್ರೂಟ್ಸ್ ಇದು. ಚಳಿಗಾಲದಲ್ಲಿ ಆಫ್ಟರ್ನೂನ್ ಯಾವಾಗಲೂ ಬಿಸಿಲಿತ್ತು ಜಾಸ್ತಿ. ಇವತ್ತು ತುಂಬ ವೆದರ್ ಕೋಲ್ಡ್ ಆಗಿದೆ. ಸೊ ನಾವು ಇಲ್ಲಿ ಬಂದಾಗ ಇಲ್ಲಿ ನರ್ಸರಿ ಸರ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್ ನೀವು ಇದ್ರ ಬಗ್ಗೆ ತುಂಬ ಹೇಳಲೇಬೇಕು ನಿಮ್ಮ ವೀಕ್ಷಕರಿಗೆ ಅಂತ. ಏನಪ್ಪ ಅಂತಂದರೆ ಇದು ಮಿರಾಕಲ್ ಫ್ರೂಟ್ ಅಂತ ನೋಡಿ, ಮಿರಾಕಲ್ ಪ್ಲಾಂಟ್ ಅಂತ ಇದು. ಮಿರಾಕಲ್ ಫ್ರೂಟ್ ಇದೆಯಲ್ಲ ಇದು, ಇದರ ಸ್ಪೆಷಲ್ ಏನಪ್ಪ ಅಂತಂದರೆ ಇದನ್ನು ನೀವು ಒಂದು ತಿಂದುಬಿಟ್ಟು ನೆಕ್ಸ್ಟು ಏನೇ ತಿಂದರೂ ನಿಮಗೆ ಸ್ವೀಟ್ ಇರುತ್ತೆ ಅಂತ. ನಿಂಬೆಹಣ್ಣು ನೀವು ಎಷ್ಟೇ ಹುಳಿ ಇರೋ ತಿಂದ್ರೂ ಸ್ವೀಟೇ ಬರುತ್ತೆ ಅಂತ ಹೇಳ್ತಾಯಿದ್ರು. ಒಂದು ಪಾಟಲ್ಲೂ ಸಹ ಬೆಳಿಬೋದಂತೆ ಇದು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ತಿಳ್ಕೊಂಡು ವಾಯ್ಸ್ ಓವರ್ ಕೊಡೋಣ ಸರ್, ಶೂಟ್ ಮಾಡಿ. ರೌಂಡ್ ಇಲ್ಲಿ ಬನ್ನಿ. ಒಂದು ತಿನ್ನಿ ಸರ್ ನೋಡಿ. ಹಿಂಗೈತೆ ಸರಿ, ನಾನು ನೋಡ್ತೀನಿ. ಈಗ ಹರೀಶ್ ಸರ್ ಅವರು ಇದನ್ನು ಟ್ರೈ ಮಾಡ್ತಾರೆ. ನಿಂಬೆಹಣ್ಣು ತಿಂದರೂ ಹುಳಿ ಆಗಲ್ವಂತೆ. ಇದೊಂದು ತಿಂದಮೇಲೆ ತಿಂದುಬಿಡಿ ಸರ್. ಹೇಗಿದೆ ಟೇಸ್ಟು? ಸಾಕಾಗಿದೆ. ಸ್ವೀಟ್ ಇದೆಯಾ ಏನು ಸರ್? ಸ್ವೀಟ್ ಆಗಿದೆ, ಸೂಪರ್. ಏನು ಅನ್ನಿಸ್ತಾ ಇದೆ? ಸ್ವೀಟ್ ಅನ್ನಿಸ್ತಾ ಇದೆ. ಸೂಪರ್, ಚೆನ್ನಾಗಿದೆ. ಫುಲ್ ಸ್ವೀಟ್ ಅನ್ನಿಸ್ತಾ ಇದೆಯಾ? ಇದು ಒಂದು ಹಣ್ಣು ತಿಂದಾಗ ಸ್ವೀಟ್ ಅನಿಸುತ್ತಂತೆ. 2 ತಿಂದುಬಿಟ್ಟು ನೀವು ನಿಂಬೆಹಣ್ಣು ತಿಂದರೂ ನಿಮ್ಗೆ ಹುಳಿ ಅನಿಸಲ್ವಂತೆ.